ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಮಕ್ಕಳು ಮೊಬೈಲ್ ಬಿಡ್ತಿಲ್ಲ, ಮಾತು ಕೇಳ್ತಿಲ್ಲ, ಯಾರ ಜೊತೆನೂ ಬೆರೀತಿಲ್ಲ, ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತಿದ್ದಾರೆ, ಓದು ಅಂದರೆ ಕಿವಿಗೆ ಹಾಕ್ಕೋತಾ ಇಲ್ಲ ಅಂತ ಎಷ್ಟು ಸಲ ಬೇರೆಯವ್ರ ಹತ್ರ ಹೇಳ್ಕೊಂಡಿದ್ದೀರಾ? ಮಕ್ಕಳು ನಿಮ್ಮ ಮಾತು ಕೇಳ್ತಿಲ್ಲ ಅನ್ನೋದಕ್ಕಿಂತ ನೀವು ಮಕ್ಕಳ ಮುಂದೆ ಹೇಗೆ ನಡ್ಕೊಳ್ತಾ ಇದ್ದೀರಾ ಅಂತ ಒಂದು ಸಲ ಆದರೂ ಯೋಚಿಸಿದ್ದೀರಾ? ಯಾಕಂದರೆ ಮಕ್ಕಳು ತುಂಬ ವಿಚಿತ್ರ. ನಾವು ಹೇಳೋದನ್ನು ಅರ್ಧ ಕೇಳ್ಬೋದು, ಆದರೆ ನಾವು ಮಾಡಿದ್ದನ್ನು 100% ಕಾಪಿ ಮಾಡ್ತಾರೆ. ಅಪ್ಪ ಮೊಬೈಲ್ ನೋಡ್ತಾರೆ ಅಂದ್ಕೊಳ್ಳಿ, ಸ್ವತಃ ಅವರೇ ನೋಡ್ತಾ ಮಗ ಮೊಬೈಲ್ ನೋಡಬೇಡ ಅಂತ ಮಕ್ಕಳಿಗೆ ಹೇಳ್ತಾರೆ. ಅಪ್ಪ ಮಾತ್ರ ಮೊಬೈಲ್ ನೋಡ್ಬೋದು, ನಾನು ನೋಡಬಾರ್ದಾ ಅಂತ ಮಕ್ಕಳು ಅಂದ್ಕೊಳ್ಳೋದಿಲ್ವಾ? ಇದೇ ಥರ ಪೋಷಕರು ಮಕ್ಕಳ ಮುಂದೆ ಮಾಡುವಂತಹ ಸುಮಾರು 10 ತಪ್ಪುಗಳನ್ನು ಇವತ್ತು ನಾವು ತಿಳಿಯೋಣ. ಮಕ್ಕಳ ಮುಂದೆ ಗಂಡ ಹೆಂಡತಿ ಜಗಳ ಮಾಡೋದು. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ. ಅದು ತಂದಿಲ್ಲ, ಇದು ತಂದಿಲ್ಲ, ನೀ ಈ ತಪ್ಪು ಮಾಡಿದೀಯಾ, ಕೆಟ್ಟ ಪದ ಬಳಸಿ ಅಪ್ಪ ಬೈತಾರೆ, ಹೆಂಡತಿ ಅದಕ್ಕೆ ವಿರುದ್ಧ ಹೇಳ್ತಾರೆ. ಮಾತಿಗೆ ಜಗಳ. ಮೂಲೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಎಲ್ಲ ನೋಡ್ತಾ ಇರುತ್ತಲ್ಲ ಮಗು, ಅದು ಅಪ್ಪ ಅಮ್ಮ ಮತ್ತೆ ಯಾವ ಜಗಳ ಮಾಡ್ತಾರೆ, ಈಗ ಮಾಡ್ತಾರಾ ಆಗ ಮಾಡ್ತಾರಾ ಅಂತ ಭಯ ಪಡ್ತಾ ಇರುತ್ತೆ. ಜಗಳ ಅಂದರೆ ಅದು ಹೆದರುತ್ತೆ. ಗಂಡ ಹೆಂಡತಿ ಮಧ್ಯೆ 1000 ಇರ್ಬೋದು. ಜಗಳನ ಯಾವತ್ತೂ ಮಕ್ಕಳ ಮುಂದೆ ಆಡಬಾರ್ದು. ಮಕ್ಕಳ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಜಗಳ ಆಡೋದಿದ್ದರೆ ಅವರು ದೂರ ಇದ್ದಾಗ ಆಡಿ. ಎರಡನೇದು, ಅದನ್ನು ನೋಡ್ಕಲಿ, ಇವಳನ್ನ ನೋಡ್ಕಲಿ, ಅವನ್ನ ನೋಡ್ಕಲಿ ಅಂತ ಹೋಲಿಸುವುದು. ಇದು ಆಲ್ಮೋಸ್ಟ್ ಪ್ರತಿ ಮನೆಯಲ್ಲಂತೂ ನಡೆಯುತ್ತೆ. ಪಕ್ಕದ ಮನೆ ನವೀನನ್ನು ನೋಡು, ಪಕ್ಕದ ಮನೆ ಪಲ್ಲವಿ ನೋಡು, 95 ಮಾರ್ಕ್ಸ್ ಅಂತೆ, ಗೌರ್ಮೆಂಟ್ ಜಾಬ್ ಅಂತೆ, ಅವನು ನೋಡು, ಇವನು ನೋಡು, ಹೀಗೆ ಹೋಲಿಸ್ತಾ ಹೋದರೆ ಮಕ್ಕಳು ಗೆಲ್ಲೋದಕ್ಕಿಂತ ಇನ್ನೊಬ್ಬರಿಗಿಂತ ನಾನು ಕಡಿಮೆನಾ ಅನ್ನೋ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋದನ್ನು ಬಿಟ್ಬಿಡಿ. ನಿಮ್ಮ ಮಕ್ಕಳ ತಪ್ಪನ್ನು ಎಲ್ಲರ ಮುಂದೆ ಹೀಯಾಳಿಸೋದು. ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದಿದ್ದಾರೆ ಅಥವಾ ಪಕ್ಕದ ಮನೆಯವ್ರು ಬಂದಿದ್ದಾರೆ ಅಂದ್ಕೊಳ್ಳಿ, ಮಕ್ಕಳಿದ್ದಾರೆ, ಹಾಗೆ ಅವರ ಮುಂದೆನೇ ಇವಳ ಓದೋದೇ ಇಲ್ಲ, ಇವನ ಸೋಮಾರಿ, ಇವನ ಕೆಲಸನೇ ಮಾಡಲ್ಲ, ಒಂದು ಕೆಲಸನೂ ಬರಲ್ಲ ಅಂತ ಹೇಳಿ ನಗಾಡ್ತಾರೆ. ಅವ್ರ ಮುಂದೆ ನಮ್ಮನ್ನು ಹೀಯಾಳಿಸ್ತಾರೆ. ಮಕ್ಕಳು ಅದನ್ನು ಜೋಕಾಗಿ ತಗೊಳ್ಳಲ್ಲ, ಮಕ್ಕಳಿಗೆ ಅದು ಅವಮಾನ. ಆದ್ದರಿಂದ ಮಗುವಿನ ಪ್ರಶಂಸೆ ಎಲ್ಲರ ಮುಂದೆ ಮಾಡಿ, ಆದರೆ ತಪ್ಪನ್ನು ಮಾತ್ರ ಒಬ್ಬಂಟಿಯಾಗಿದ್ದಾಗ ಅರ್ಥ ಮಾಡಿಸಿ ಹೇಳಿ. ಯಾವತ್ತೂ ಬೇರೆಯವರ ಮುಂದೆ ನಮ್ಮ ಮಕ್ಕಳನ್ನು ಹೀಯಾಳಿಸುವಂತಹ ತಪ್ಪನ್ನು ಮಾಡಲೇಬೇಡಿ. 4ನೇದು, ಮೊಬೈಲ್ ನೋಡಬೇಡ ಮಗ ಅಂತ ಹೇಳಿ ಪ್ರತಿದಿನ ಮೊಬೈಲ್ ನೋಡೋದು. ಮಕ್ಕಳು ನಮ್ಮನ್ನೇ ನೋಡಿ ಕಲಿತಾರೆ. ನೀವು ಅದು ಗೊತ್ತಿದ್ದೂ ಮೊಬೈಲ್ ಹಿಡಿದ್ರೆ ಅವರು ಹಿಡಿತಾರೆ. ಅದ್ರ ಬದಲು ನೀವು ಪುಸ್ತಕ ಹಿಡೀರಿ, ಅವರು ಪುಸ್ತಕ ಹಿಡಿತಾರೆ. ಆದಷ್ಟು ಊಟ ಮಾಡೋವಾಗೆಲ್ಲ ಮೊಬೈಲೆಲ್ಲ ಬಳಸಬೇಡಿ. 6ನೇದು, ಇನ್ನೂ ಕೆಲವು ಪೋಷಕರು ಇರ್ತಾರೆ, ಅವರಿಗೆ ತಮ್ಮ ಮಗು ಮೊಬೈಲ್ ಯೂಸ್ ಮಾಡುತ್ತೆ ಅನ್ನೋದೇ ಹೆಮ್ಮೆ, ಇದ್ದವರಿಗೆಲ್ಲ ತೋರಿಸೋದು. ಈ ಥರ ಮಾಡ್ತಿದ್ರೆ ದಯವಿಟ್ಟು ಬೇಡ, ಇವತ್ತಿಂದನೇ ನಿಲ್ಲಿಸಿ. ಮೊಬೈಲ್ ಬಿಟ್ಟು ಮಕ್ಕಳಿಗೆ ಪುಸ್ತಕ ಹಿಡಿಯೋದನ್ನು ಅಭ್ಯಾಸ ಮಾಡಿಸಿ. ಪುಸ್ತಕ ಹಿಡಿ ಮಗ ಅಂತ ನೀವೇ ಕಲಿಸಿ. 7ನೇದು, ಮಕ್ಕಳು ಏನೋ ಹೇಳೋಕ್ಕೆ ಬರ್ತಾ ಇರ್ತಾರೆ, ಮಾತಾಡೋಕ್ಕೆ ಬರ್ತಾರೆ, ಆಮೇಲೆ ಹೇಳು ಅಂತ ಪದೇ ಹೇಳೋದು. ಅಮ್ಮ ಇವತ್ತು ಸ್ಕೂಲಲ್ಲಿ ಆಗ್ತಾನೆ ಹೇಳೋಕ್ಕೆ ಶುರು ಮಾಡಿರ್ತಾರೆ, ನಾನು ಬ್ಯುಸಿ ಇದ್ದೀನಿ ಆಮೇಲೆ ಹೇಳು, ನೆಕ್ಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಹೇಳು. ಓಕೆ, ಅವ್ನು ಬರ್ತಾನೆ, ಅಮ್ಮ ಇವತ್ತು ಸ್ಕೂಲಲ್ಲಿ ಇರು ಆಮೇಲೆ ಹೇಳು, ನಂಗೆ ಸ್ವಲ್ಪ ಪಾತ್ರೆ ತೊಳೆಯೋದಿದೆ. ಈ ಥರ ಅವಾಯ್ಡ್ ಮಾಡ್ತಾಯಿದ್ರೆ ಮಕ್ಕಳು ಆಮೇಲೆ ಏನೂ ಹೇಳಲ್ಲ. ಅವ್ರ ಮಾತು ಕೇಳಿ. ಎಷ್ಟೇ ಬ್ಯುಸಿ ಇದ್ದರೂ ಮಕ್ಕಳಿಗಂತ ಸ್ವಲ್ಪ ಟೈಮ್ ಕೊಡಿ. 8ನೇದು, ಕೋಪದಲ್ಲಿ ಮಕ್ಕಳಿಗೆ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಬಿಡು ಅನ್ನೋದು. ಇದು ತುಂಬ ಡೇಂಜರಸ್. ನಿನ್ನಿಂದ ಆಗಲ್ಲ, ನೀನು ಯಾವತ್ತೂ ಹೀಗೆ, ನಿಂಗೆ ಬುದ್ಧಿ ಇಲ್ಲ ಬಿಡು, ಈ ಥರ ಪೋಷಕರು ಕೋಪದಲ್ಲಿ ಹೇಳಿಬಿಡ್ತಾರೆ. ಆದರೆ ಮಕ್ಕಳ ಮನಸ್ಸಲ್ಲಿ ಅದೊಂದು ಪದ, ಅದೊಂದು ಸೆಂಟೆನ್ಸು ಮನಸ್ಸಲ್ಲೇ ಉಳಿದು ಹೋಗುತ್ತೆ, ನೋವು ತಿಂತಾರೆ. ಇನ್ನು 9ನೇದು, ಮಕ್ಕಳ ಮುಂದೆ ಪ್ರೀತಿನ ತೋರಿಸ್ದೇ ಇರೋದು. ಕೆಲವು ಪೋಷಕರಿಗೆ ಮಕ್ಕಳ ಮೇಲೆ ಅಪಾರ ಪ್ರೀತಿ ಇರುತ್ತೆ, ಆದರೆ ಮಕ್ಕಳ ಮುಂದೆ ಪ್ರೀತಿನೇ ತೋರಿಸಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ. ಮಕ್ಕಳಿಗೂ ಗೊತ್ತಿರುತ್ತೆ ಅಂತ ಒಂಥರ ತಾತ್ಸಾರ. ಗೊತ್ತಿದ್ರೂ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಮಗ, ನೀನಂದರೆ ನನಗೆ ತುಂಬ ಇಷ್ಟ, ನೀ ನನ್ನ ಮಗಳಾಗಿರೋದು ನಮ್ಮ ಹೆಮ್ಮೆ ಇದೆ, ನೀನು ನನ್ನ ಮಗ ಆಗಿರೋದು ನನಗೆ ಹೆಮ್ಮೆ ಇದೆ. ಈ ಥರ ತಲೆ ಸವರಿ ಒಂಚೂರು ಹೇಳಿದ್ರೆ ಸಾಕು, ಮಕ್ಕಳು ಪಡೋ ಖುಷಿನೇ ಬೇರೆ. 10ನೇದು, ಮಕ್ಕಳನ್ನ
ನಗೋವಾಗ ಪೇರೆಂಟ್ಸ್ ಸೀರಿಯಸ್ ಆಗಿರೋದು. ನಾನು ಕೆಲವರನ್ನ ನೋಡಿದ್ದೀನಿ, ಪೇರೆಂಟ್ಸ್ನ ಸೀರಿಯಸ್ ಆಗಿರ್ತಾರೆ. ಮಕ್ಕಳು ಎಷ್ಟೇ ನಗರೂ ಅವ್ರು ಮಾತ್ರ ನಗಲ್ಲ. ಆ ಥರ ಮಾಡಬೇಡಿ. ಸಿಟ್ಟಲ್ಲಿ ಇರೋದು ಅಷ್ಟು ಒಳ್ಳೆಯದಲ್ಲ. ಮಕ್ಕಳು ನಗುವಾಗ ನೀವು ಅವ್ರ ಜೊತೆ ಸೇರಿ ನಕ್ಬಿಡಿ. ಮಕ್ಕಳ ಜೊತೆ ಪ್ರೀತಿಯಿಂದ ಮನಸಾರೆ ನಗಾಡಿ. ಕೊನೆ ಮಾತು, ಪೋಷಕರಾಗಿ ಮಕ್ಕಳ ಮುಂದೆ ನಾವು ಹೇಗಿರ್ತೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೂಗಿದ್ರೆ ಮಕ್ಕಳು ಕೂಗ್ತಾರೆ, ನಾವು ಕೋಪ ಮಾಡಿಕೊಂಡ್ರೆ ಅವ್ರು ಕೋಪ ಮಾಡ್ಕೋತಾರೆ, ನಾವು ಗೌರವ ಕೊಟ್ಟರೆ ಅವರು ಗೌರವ ಕೊಡೋದನ್ನು ಕಲಿತಾರೆ, ನಾವು ಸುಳ್ಳು ಹೇಳಿದರೆ ಅವರು ಕೂಡ ಸುಳ್ಳು ಹೇಳ್ತಾರೆ, ತಪ್ಪಾದಾಗ ಕ್ಷಮಿಸಿ ಅಂತ ಕೇಳಿದ್ರೆ ಅವರು ಕೂಡ ಕ್ಷಮೆ ಕೇಳೋದನ್ನು ಕಲಿತಾರೆ, ನಾವು ಬುಕ್ಸ್ ಓದಿದ್ರೆ ಅವರು ಕೂಡ ಬುಕ್ಸ್ ಓದ್ತಾರೆ. ಇವೆಲ್ಲ ತಪ್ಪುಗಳು ನಿಮಗೆ ಇವತ್ತು ಗೊತ್ತಾಗಿದೆ ಅಂದ್ಕೊತೀನಿ. ಈ ಥರ ತಪ್ಪುಗಳನ್ನು ಮಾಡಲೇಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.